ರಮೇಶನಿಗೆ ಅವೇನೂ ಹೊಸದಲ್ಲ. ಆದರೆ ಸುಶೀಲಾ ಮಹಾರಾಷ್ಟ್ರದ ಕನ್ಯೆ, ಕನ್ನಡ ನಾಡಿನ ಸುಂದರ ಸ್ಥಳಗಳನ್ನು ನೋಡಬೇಡ್ವೆ? ಅವರೆಲ್ಲ ಬಂದಾಗ ನೀನು ಅಡಿಗೆ ಮನೆ ಸೇರಿಬಿಡಬೇಡ. ಅದಕ್ಕೆ ಏನಾದರೂ ಏರ್ಪಾಡು ಮಾಡಿ ಎಲ್ಲರ ಜೊತೆ ಓಡಾಡ್ಕೊಂಡಿರು, ಮಹೇಶ್ ಹೆಂಡತಿಗೆ ಹೇಳಿದ. ಸುಶೀಲಾ ಓದಿದವಳು, ಕನ್ನಡ ಮಾತನಾಡಲು ಬರದು. ಅವಳ ಕೈಯಲ್ಲಿ ಮಾತನಾಡೋದು ಹೇಗೆ? ವಿಮಲ ತನ್ನ ಆತಂಕವನ್ನು ನಾದಿನಿಯ ಮುಂದೆ ತೋಡ್ಕೊಂಡ್ಳು. ನಾನಿದ್ದೀನಲ್ಲ ವಿಮಲಕ್ಕ, ದುಭಾಷಿ ಕೆಲಸ ಮಾಡೋಕೆ ನಿಮ್ಗ್ಯಾಕೆ ಸಂಕೋಚ? ವಸಂತ ಹೇಳಿದ್ಲು. ರಾಜುವಿಗೂ ಅದೇ ಸಮಸ್ಯೆ. ದಿಲೀಪ್, ರಾಜೀವ್ ಇಬ್ಬರಿಗೂ ನಮ್ಮ ಭಾಷೆ ಬರಲ್ಲ. ನಾನು ಸದಾ ಇಂಗ್ಲೀಷ್ನಲ್ಲಿ ಅವರ ಕೈಯಲ್ಲಿ ಮಾತನಾಡಬೇಕೆ? ಅತ್ತೆಯನ್ನು ಕೇಳಿದ. ಅವರು ಚಿಕ್ಕವರು, ಇಂಗ್ಲೀಷ್ ಮಾತನಾಡುವಷ್ಟು ಬರಲಾರದು. ಮತ್ತೆ ರಮೇಶಣ್ಣ ತಾನು ಕನ್ನಡ ದೇಶದವನು ಎಂಬುದನ್ನು ಮರೆತಿರಲಾರ. ವಸಂತಾಳ ಮಾತೇ ನಿಜವಾಯಿತು. ಅವರು ಬರುವ ದಿನ ಮಹೇಶ್ ರಜೆ ತೆಗೆದುಕೊಂಡು ಸ್ಟೇಷನ್ಗೆ ಹೋಗಿ ಟ್ಯಾಕ್ಸಿಯಲ್ಲಿ ಎಲ್ಲರನ್ನೂ ಕರ್ಕೊಂಡು ಬಂದ. ವಿಮಲ, ವಸಂತ ಕಾಲು ಗಂಟೆಯಿಂದ ಮುಂದಿನ ವರಾಂಡದಲ್ಲಿ ಇದ್ದು ಅವರನ್ನು ನಿರೀಕ್ಷಿಸುತ್ತಿದ್ದರು. ರಮೇಶ್ ಮುಂದಾಗಿ ಒಳಗೆ ಬಂದನು. ಸುಶೀಲಾ, ಇವರು ವಿಮಲಕ್ಕ, ಇವಳು ವಸಂತ ಎಂದು ಪರಿಚಯ ಮಾಡಿಸಿದ. ನಮಸ್ಕಾರ ಮಾಡ್ತೀನಿ ಅಕ್ಕ. ಸುಶೀಲಾ ಸ್ವಲ್ಪವೂ ತಡೆ ಇಲ್ಲದೆ ಕನ್ನಡದಲ್ಲಿ ಹೇಳಿದಾಗ ಉಂಟಾದ ಆಶ್ಚರ್ಯ ಅಷ್ಟಿಷ್ಟಲ್ಲ. ಬಾ ತಂಗಿ, ಇಂಗ್ಲಿಷ್ ಬಾರದ ನಾನು ನಿನ್ನ ಹತ್ತಿರ ಹೇಗೆ ಮಾತನಾಡೋದೆಂದು ನಿನ್ನೆಯೆಲ್ಲ ಒದ್ದಾಡಿದೆ. ಇನ್ನು ಭಯವಿಲ್ಲ, ನಾವಿಬ್ಬರು ಮನಪೂರ್ತಿ ಮಾತನಾಡಬಹುದು. ಸುಶೀಲಾ ಕೈ ಹಿಡ್ಕೊಂಡು ವಿಮಲಾ ಹೇಳಿದ್ಲು. ಓ ವಸಂತ, ಅಣ್ಣನ ಮುದ್ದಿನ ತಂಗಿ ಎನ್ನುತ್ತಾ ಚಿಕ್ಕ ಮಕ್ಕಳನ್ನು ಸಂತೈಸುವಂತೆ ಅವಳನ್ನು ಬಲವಾಗಿ ಅಪ್ಪಿಕೊಂಡು ತಲೆ ನೆವರಿಸಿದ್ಲು. ಅಕ್ಕ, ನಾನು ವಸಂತಾಳ ಸಂಗಡ ಇಂಗ್ಲೀಷ್ನಲ್ಲಿ ಮಾತನಾಡಿದರೆ ನೀವು ಕ್ಷಮಿಸಿ. ಕನ್ನಡ ನನಗೆ ಚೆನ್ನಾಗಿ ಬರಲ್ಲ. ಸುಶೀಲಾ ವಿನಯವಾಗಿ ಹೇಳಿಕೊಂಡು ಎಲ್ಲರ ವಿಶ್ವಾಸ ದೊರಕಿಸ್ಕೊಂಡ್ಳು. ದಿಲೀಪ್, ರಾಜೀವ್ ಬನ್ನಿ. ರಮೇಶ್ ಮಕ್ಕಳನ್ನು ಹತ್ತಿರ ಕರೆದು ಅಣ್ಣನ ಮಕ್ಕಳಿಗೆ ಪರಿಚಯ ಮಾಡಿಸಿದ. ಅವರು ರಾಗವಾಗಿ ಕನ್ನಡ ಮಾತನಾಡಿದಾಗ ಎಲ್ಲರಿಗೂ ನಗು ಬಂದರೂ ಸಂತೋಷವಾಗಿತ್ತು. ಪರವಾಗಿಲ್ಲ, ನೀನು ಒಳ್ಳೆಯ ಮೇಷ್ಟ್ರು. ಎಷ್ಟು ಬೇಗ ಇವರಿಗೆಲ್ಲ ಕನ್ನಡ ಕಲಿಸಿದ್ದಿ? ಮಹೇಶ್ ಮೆಚ್ಚುಗೆಯಿಂದ ತಮ್ಮನ ಬೆಂತಟ್ಟಿದ. ಅದು ಕಲಿಯವರ ಮೇಲೂ ಅವಲಂಬಿಸಿದೆ. ಇಲ್ಲಿಗೆ ಬರಬೇಕೆಂದು ತೀರ್ಮಾನಿಸಿದ ಮೇಲೆ ತಾಯಿ ಮಕ್ಕಳು ಎಲ್ಲರನ್ನು ಒಟ್ಟಿಗೆ ಕೂರಿಸ್ಕೊಂಡು ಮಾತು ಕಲಿಸಿದೆ. ಅಬ್ಬಾ, ಆಗ ನೋಡಬೇಕಾಗಿತ್ತು ನೀವು. ರಮೇಶನ ಮಾತಿಗೆ ಎಲ್ಲರೂ ಮನಪೂರ್ತಿಯಾಗಿ ನಕ್ಕರು. ಎಲ್ಲಿ ಆ ತುಂಟಿ? ಸ್ಟೇಷನ್ಗೆ ಬಂದಿದ್ಲಲ್ಲ, ಬಹಳ ಮುದ್ದು ಹುಡುಗಿ, ಹೆಸರಿಗೆ ತಕ್ಕ ಹಾಗಿದ್ದಾಳೆ. ಸ್ವೀಟ್ ಚೈಲ್ಡ್, ನನಗೆ ಬಹಳ ಇಷ್ಟ. ತಾಯಿಯ ಬೆನ್ನ ಹಿಂದೆ ಮರಿಯಾಗಿ ನಿಂತಿದ್ದ ಸುಮಾಳನ್ನು ಹತ್ತಿರಕ್ಕೆ ಎಳ್ಕೊಂಡ ಸುಶೀಲಾ ಮುದ್ದಿಟ್ಲು. ಹೆಂಡತಿ ಹೆಜ್ಜೆ ಇಕ್ಕುತ್ತಿರುವಾಗಲೇ ಮನೆಯವರೆಲ್ಲರ ವಿಶ್ವಾಸ ಸಂಗ್ರಹಿಸಿದ್ದು ರಮೇಶನಿಗೆ ಹೆಮ್ಮೆ ಎನಿಸಿತು. ಅವಳಿಗೆ ಆ ಮನೆಯಲ್ಲಿ ಎಂತಹ ಸ್ವಾಗತ ಸಿಗೋದೋ ಎಂಬ ಅಳುಕು ಇದ್ದೇ ಇತ್ತು. 10 ದಿವಸಗಳ 10 ನಿಮಿಷಗಳಂತೆ ಕಳೆದು ಹೋದುದು ಯಾರ ಗಮನಕ್ಕೂ ಬರಲಿಲ್ಲ. ಒಂದೊಂದು ದಿವಸ ಒಂದೊಂದು ಕಡೆ ನೋಟ. ಊಟ ತಿಂಡಿ ಕಟ್ಕೊಂಡು ಟ್ಯಾಕ್ಸಿಯಲ್ಲಿ ತಿರುಗಿದ್ದೆ. ದಿನಕ್ಕೊಂದು ಹೊಸ ಬಗೆಯ ತಿಂಡಿ. ಸುಶೀಲಾ ತಮ್ಮ ಕಡೆಯದನ್ನು ಕಲಿಸಿ ಇವರಿಂದ ಆದಷ್ಟು ಕಲಿದ್ಲು. ಸ್ವಲ್ಪವೂ ಹೊರ ಹೆಚ್ಚಾಗಿರದೆ ಒಳಗೆ ನುಗ್ಗಿ ಅವರೊಡನೆ ಕೆಲಸಕ್ಕೆ ಕೈ ಹಚ್ಚಿದ್ಲು. ಬೇರೆ ಪ್ರಾಂತ್ಯದವಳು. ಅವಳು ಬೆಳೆದಿರುವ ಸಂಸ್ಕೃತಿ ಸನ್ನಿವೇಶ ನಮಗಿಂತ ಭಿನ್ನವಾದದ್ದು ಎಂಬುದರ ಜೊತೆಗೆ ಶ್ರೀಮಂತರ ಮಗಳು. ಇಲ್ಲಿ ಹೇಗಿರುವಳೋ ಎಂದು ಹೆದರಿದ್ಲು ವಿಮಲ. ಸುಶೀಲಾ ನಯ, ವಿನಯ, ಸರಳ ಸ್ವಭಾವದ ಮೂಡಿಗೆ ಎಲ್ಲರೂ ಒಳಗಾದರು. ವಸಂತಾಳ ಮೆಚ್ಚುಗೆ ನೋಟ ಅತ್ತಿಗೆಯನ್ನು ಹೋದಲ್ಲಿ ಹಿಂಬಾಲಿಸುತ್ತಿತ್ತು. ಅವಳು ತುಂಬು ಹೃದಯದಿಂದ ನಕ್ಕಾಗ ಆ ನಗು ಇಡೀ ದೇಹವನ್ನು ವ್ಯಾಪಿಸಿ ದುಂಡು ಕೆನ್ನೆಗಳಲ್ಲಿ ಗುಳಿ ಮೂಡಿಸಿ ಕಣ್ಣುಗಳನ್ನು ಕಿರಿದುಗೊಳಿಸಿ ಪುಟ್ಟ ಮಾಟವಾದ ಬಾಯಿಂದ ಹೊರಬರಲು ಯತ್ನಿಸುವಂತಿತ್ತು. ಉಡುಪಿನಲ್ಲಿ ಸ್ವಲ್ಪವೂ ಆಡಂಬರವಿರಲಿಲ್ಲ. ಉಡುತ್ತಿದ್ದ ನೂಲಿನ ಬಿಳಿಯ ಸೀರೆ ಸಂಪಿಗೆ ಹೂವಿನ ಬಣ್ಣದ ಮೈಕಾಂತಿಗೆ ಒಪ್ಪಿಗೆಯಾಗಿತ್ತು. ಹಂಚಿಕಡ್ಡಿಯಂತಿದ್ದ ಸಣ್ಣ ಚಿನ್ನದ ಬಳೆ, ಕರಿಯ ಗಾಜಿನ ಬಳೆ ಒತ್ತಿಗೆ ರಕ್ಷಣೆಯಂತಿತ್ತು. ಮುತ್ತಿನ ಒಲೆ ಸರಳತೆಯ ಪ್ರತೀಕ. ಎಣ್ಣೆ ತಾಗದೆ ಕೆದರಿದಂತೆ ಕಾಣಿಸುತ್ತಿದ್ದ ಸುಶೀಲಾ ಮುಂಗುರುಳುಗಳು ಮುಂದಾದ ಹಣೆಯ ಚೆಲುವನ್ನು ಮೆಚ್ಚಿಡುವ ನರ್ತನದ ಅಭ್ಯಾಸ ನಡೆಸುವಂತಿತ್ತು. ಯಾವಾಗಲೂ ನಗುತ್ತಿರುವ ಕಣ್ಗಳು, ಕೊಂಕಿನ ಸೊಂಕಿಲ್ಲದ ನೇರ ನಡೆನುಡಿ, ಇಷ್ಟೆಲ್ಲ ಚೆಲುವನ್ನು ಹೊತ್ತು ಮಟ್ಟ ಆಸವಾದ ನಿಲುವು, ಮತ್ತೊಮ್ಮೆ ತಿರುಗಿ ನೋಡಬೇಕು ಎನಿಸುವಂತಹ ನಡಿಗೆ.
ರಮೇಶಣ್ಣ ಈ ಹೆಣ್ಣಿಗೆ ಮರಳಾದದ್ದು ಏನು ಹೆಚ್ಚು. ತನ್ನವರೆಲ್ಲರಿಂದಲೂ ದೂರವಾಗಿ ಅವಳ ಪ್ರೀತಿಯ ಸೆರೆಯಲ್ಲಿ ಬಂದಿಯಾಗಿದ್ದಾನೆ ಎನಿಸಬೇಕಾದ್ರೆ ಆ ಹೆಣ್ಣಿನ ಶಕ್ತಿಯಾದರೂ ಎಂತಹದು. ವಸಂತ ಮೆಚ್ಚುಗೆಯೊಂದಿಗೆ ನಿಟ್ಟುಸಿರು ಹೊರ ಹಾಕುವಳು. ಆ ನಿಟ್ಟುಸಿರು ತನ್ನ ಬಗೆಗೆ ಎಷ್ಟು ಪ್ರೀತಿಸಿದ್ರೇನು, ಚೆಲುವು ಇದ್ದು ತಾನೇ ಏನು ಸಾರ್ಥಕ. ಪತಿಯನ್ನು ಕಟ್ ಹಾಕಲಾರದ ಆ ಚೆಲುವಿನ ಆ ಪ್ರೀತಿಗೆ ಏನು ಬೆಲೆ. ಕಣ್ಣು ಮಂಜಾಗಿ ನೀರಿನ ತೆರೆ ಹಾಕಿದಾಗ ತನ್ನ ಇರುವ ಜಾಗವನ್ನು ಮರೆಯುವಳು ವಸಂತ. ಎಲ್ಲಿರುವವರು ಅವರು? ನನ್ನ ನೆನಪು ಬಾರದೆ ಒಂದು ಮಗು ಆಗಿರೋದು ಗೊತ್ತಿಲ್ಲ ಅವರಿಗೆ. ಎಲ್ಲರನ್ನೂ ಸೆಳೆಯುವ ಆ ಮಗುವನ್ನು ನೋಡಿದ್ರೆ ಹೇಗೆ ದೂರವಾಗಲು ಮನಸ್ಸು ಬರ್ತಿರ್ಲಿಲ್ವೋ ಏನೋ. ಇದೆಂತಹ ಹುಚ್ಚು. ಕೈ ಹಿಡಿದ ಹೆಂಡತಿಯ ಮೇಲೆ ಅಭಿಮಾನ ಶೂನ್ಯವಾಗಿರುವಾಗ ಮಗುವಿನ ಮೇಲಣ ಮಮತೆಯಲ್ಲಿ. ಹುಚ್ಚು ಮನಸ್ಸಿನ 10 ಸವಾಲುಗಳಿಗೆ ತಾನೇ ಸಮಾಧಾನಗೊಳಿಸಲು ಯತ್ನ ಅದು. ಮಧ್ಯಾಹ್ನ ಊಟವಾದ ಮೇಲೆ ತೋಳಿನ ಮೇಲೆ ತಲೆ ಇಟ್ಟು ಮಲಗಿದ್ರು ಸಾವಿತ್ರಮ್ಮ ಬಾಗಿಲು ತಟ್ಟಿದ ಸದ್ದಾದಾಗ ಅರೆ ಗಣ್ಣು ತೆಗೆದು ಮಲಗಿದ್ದ ಜಾಗದಿಂದಲೇ ಹೇಳಿದ್ರು, ಲೋ ಮಗು ನೋಡು, ಯಾರೋ ಕದ ಬಡಿತಿದ್ದಾರೆ. ಯಾರೋ ನೆರೆಮನೆಯ ಮಕ್ಕಳು ಎಂದುಕೊಂಡು ಮತ್ತೆ ಕಣ್ಮುಚ್ಚಿದವರು ವಸಂತ ಬಂದು ಹತ್ತಿರ ನಿಂತ್ಕೊಂಡು ಸಾವಿತ್ರಮ್ಮ ಎಂದು ಕರೆದಾಗ ಬೆಚ್ಚಿ ತಟ್ಟನೆ ಎದ್ದು ಕುಳಿತರು. ಸೆರಗಿನ ತುದಿಯಿಂದ ಬಾಯಿ ಒರೆಸಿಕೊಳ್ಳುತ್ತಾ, ನೀನೇ ಬಾಮ ತಾಯಿ, ಒಳ್ಳೆ ಬಿಸಿಲಿನಲ್ಲಿ ಬಂದಿದೆಯಲ್ಲ, ಕೂತ್ಕೋ ಎಂದು ಉಪಚಾರ ಮಾಡಿದರು. ನಿಮಗೆ ನಿದ್ರೆ ಕೆಡಿಸ್ಬಿಟ್ಟೆ, ಗೊತ್ತಾಗಲಿಲ್ಲ? ವಸಂತ ಸಂಕೋಚದಿಂದ ನೋಡಿದ್ಲು. ಚೇಚೆ, ಹಗಲಿನಲ್ಲಿ ನಿದ್ರೆ ಎಂಥದ್ದು? ಹೊಟ್ಟೆ ಭಾರವಾಗಿತ್ತು ಹಾಗೆ. ಒಂದು ವೇಳೆ ನಿದ್ರೆ ಹತ್ತಿದ್ರೆ ತಾನೇ ಮುಳುಗಿ ಹೋಗೋದೇನೋ. ನಾನೇನು ಜಾಗರಣೆ ಮಾಡಿದ್ನೆ, ಆದರೂ ಬೆಳಗಿನಿಂದ ಕೆಲಸ ಮಾಡಿ ಆಯಾಸವಾಗಿರುತ್ತೆ. ನಾನು ಕಡಿದಿರೋ ಕೆಲಸ ಅಷ್ಟರಲ್ಲೇ ಇದೆ. ಗಂಡು ಮಕ್ಕಳಿಗೆ ಅನ್ನ ಮಾಡಿ ಹಾಕೋದು ಕಷ್ಟವಾದರೆ ಹೇಗೆ ಹೇಳು? ರಮೇಶ್ ಅವನ ಹೆಂಡತಿ ಮಕ್ಕಳು ಬಂದಿದ್ದಾರಂತೆ. ಬಂದಿದ್ದಾರೆ. ನಿಮ್ಮ ಅತ್ತಿಗೆ ಹೇಗೆ? ಹೇಗೆ ಅಂದರೆ ಏನು ಹೇಳಲಿ, ನೋಡೋಕೆ ಚೆನ್ನಾಗಿದ್ದಾರೆ, ಬಹಳ ಒಳ್ಳೆಯವರು. ರಮೇಶಣ್ಣ ಅತ್ತಿಗೆ ಇಬ್ಬರು ನನ್ನ ಅವರ ಜೊತೆ ಬರುವಂತೆ ಬಲವಂತ ಮಾಡ್ತಿದ್ದಾರೆ. ಹಾಗೇನು ನಿಮ್ಮ ಅತ್ತಿಗೆಯ ತವರು ಮನೆ ಅದೇ ಅಲ್ವೇ? ಅಣ್ಣನಿಗೆ ಈಗ ಡೆಲ್ಲಿಯಲ್ಲಿ ಕೆಲಸವಾಗಿದೆ, ಅವರು ಈಗ ಅಲ್ಲಿಗೆ ಹೊರಟಿದ್ದಾರೆ. ಹಾಗಾದರೆ ನಿನಗೂ ಪ್ರಯಾಣ ಅನ್ನೋ? ಇನ್ನೂ ನಿಶ್ಚಯವಾಗಿಲ್ಲ. ವಿಮಲಕ್ಕ ಏನೂ ಹೇಳಲಿಲ್ಲ. ಮಹೇಶ್ ಅಣ್ಣನಿಗೆ ನಾನು ಹೋದರೆ ಆಕ್ಷೇಪಣೆ ಇಲ್ಲ, ಆದರೆ ಸುಮಾನ ಬಿಟ್ಟಿರೋದು ಹೇಗೆ ಅನ್ನೋದೇ ದೊಡ್ಡ ಯೋಚನೆ. ಮಗುನ ತುಂಬ ಹಚ್ಕೊಂಡಿದ್ದಾನೆ. ನಿನ್ನ ಇಷ್ಟ ಏನು? ನನಗೂ ಒಂದೂ ಗೊತ್ತಾಗ್ತಾ ಇಲ್ಲ. ಒಂದೊಂದು ಸಲ ಒಂದೊಂದು ತರಹ ಅನಿಸುತ್ತೆ. ಅದಕ್ಕೆ ನಿಮ್ಮನ್ನು ಒಂದು ಮಾತು ಕೇಳೋಣ ಎಂದು ಬಂದೆ. ನನಗೇನು ತಿಳಿಯುತ್ತೆ ಪುಟ್ಟ, ಆದರೂ ದೊಡ್ಡವರು ಅಂತ ವಿಶ್ವಾಸ ಇಟ್ಕೊಂಡು ಕೇಳ್ತೀಯಲ್ಲ, ಅಷ್ಟೇ ಸಾಕು. ಏನು ಮಾಡಲಿ ಹೇಳಿ? ಹೋಗು ಎನ್ನುತ್ತೆ. ನೀನು ತಾನೇ ಮನೆ ಬಿಟ್ಟು ಎಲ್ಲಿ ಹೋಗಿದ್ದಿ? ಹೊರ ಜಾಗಕ್ಕೆ ಹೋದರೆ ನಿನಗೂ ಒಂದು ಬದಲಾವಣೆ ಆಗುತ್ತೆ. ನಾನು ಹಾಗೆ ಯೋಚಿಸ್ತಾ ಇದ್ದೆ. ಸರಿ, ಮತ್ತೆ ಹೋಗ್ಬಾರಮ್ಮ. ಎದ್ಬಿಟ್ಟಿಯಲ್ಲ, ಕಾಫಿ ಮಾಡ್ತೀನಿ, ಬಿಸಿಲಿನಲ್ಲಿ ಬಂದಿದ್ದಿ. ಸಾವಿತ್ರಮ್ಮ ಮತ್ತೆ ಬಿಸಿಲಿನ ಮಾತನಾಡಿದ್ರು. ನೋಡಿ, ಬರಬೇಕು ಎನ್ಸಿದ್ರೆ ಬಿಸಿಲಾಗಲಿ ಮಳೆಯಾಗಲಿ ಬರಲೇಬೇಕಲ್ವೇ? ಕಾಫಿ ಬೇಡ ಈಗ? ವಸಂತ ಸಾವಿತ್ರಮ್ಮನ ಕಾಲು ಮುಟ್ಟಿ ನಮಸ್ಕರಿಸಿದ್ಲು. ಹೋಗ್ಬಾರಮ್ಮ, ದೇವರು ಒಳ್ಳೇದು ಮಾಡಲಿ. ಸಾವಿತ್ರಮ್ಮ ವಸಂತಾಳಿಗೆ ಕುಂಕುಮ ಹಚ್ಚಿ ಒಂದು ಚೂರು ಕಲ್ಚಕ್ರೆ ಇಟ್ಟು ಅಡಿಕೆ ಎಲೆ ಕೊಟ್ಟರು. ಅವಳ ಬದುಕಿನ ಏರಿಳಿತಗಳೆಲ್ಲ ಸಾಕ್ಷಿಯಾಗಿದ್ದ ಆಕೆಗೆ ಅದೇಗೋ ದುಃಖ ಒತ್ತರಿಸಿ ಬಂತು. ಮಗು ಜೋಪಾನವಾಗಿ ನೋಡ್ಕೋ ಅಮ್ಮ, ಹೊಸ ಜಾಗ, ಬಂಗಾರದಂಥ ಮಗು ಎಂದವರು ಆ ಪಾಪಿಗೆ ಇಂಥ ಹೆಂಡತಿ ಮಗು ಇಟ್ಕೊಂಡು ಸಂಸಾರ ಮಾಡೋಕ್ಕೆ ಹಣೆಯಲ್ಲಿ ಬರ್ದಿಲ್ಲ ಎಂದ್ಕೊಂಡ್ರು ಮನಸ್ಸಿನಲ್ಲಿ. ಸಂಜೆ ಮನೆಗೆ ಬನ್ನಿ, ಎಲ್ಲರನ್ನೂ ನೋಡುವಿರಂತೆ. ವಸಂತ ಹೊರಟಿದವಳು ಹೇಳಿದ್ಲು. ಆಗಲಿ, ಬರ್ತೀನಿ. ಉಂಟು ಇಲ್ಲ ಎಂದು 2 ದಿವಸ ತೊಯ್ದಾಡಿದ ಮೇಲೆ ವಸಂತ ರಮೇಶನೊಡನೆ ಹೊರಡೋದೆಂದು ನಿಶ್ಚಯವಾಯಿತು. ಮನೆ ಬಿಟ್ಟು ಎಲ್ಲೂ ಹೋಗದಿದ್ದ ವಸಂತ ಮಕ್ಕಳಷ್ಟೇ ಉತ್ಸಾಹದಿಂದ ಹೊರಟಳು. ನಾದಿನಿ ಮಗುವಿನೊಡನೆ ಹೊರಟಿದ್ದು ವಿಮಲನಿಗೆ ಸ್ವಲ್ಪ ಪೆಚ್ಚೆನಿಸಿದ್ರೂ ಕೆಲವು ದಿವಸ ನಾವೇ ಹಾಯಾಗಿರೋಣ ಎನ್ಸರ್ಲಿಕ್ಕೂ ಸಾಕು. ನಿಜವಾಗಿ ಬೇಸರಗೊಂಡವನೆಂದರೆ ಮಹೇಶ್. ಸುಮಾ ಇಲ್ಲದೆ ಒಬ್ಬನೇ ಸಂಗೀತಕ್ಕೆ ಹೋಗೋದು ಹೇಗೆ? ಅಲ್ಲಿ ಇನ್ನೂ ಕಂಡವರಿಗೆಲ್ಲ ಉತ್ತರ ಹೇಳೋದು ಸುಲಭವೇ. ಬೇಗ ಬಂದ್ಬಿಡಮ್ಮ, ಹೆಚ್ಚು ದಿವಸ ನಿಲ್ಲಬೇಡ. ಸ್ಟೇಷನ್ನಲ್ಲಿ ರೈಲು ಹೊರಡುವ ಮುನ್ನ ತಂಗಿಗೆ ಹೇಳಿ ಭಾರವಾದ ಹೃದಯದಿಂದ ಮನೆಗೆ ಹಿಂತಿರುಗಿದ.
3.5 ದಿವಸಗಳ ದೀರ್ಘ ಪ್ರಯಾಣ. ಮೊದಲು ಹುಡುಗಿಯಂತೆ ಉತ್ಸಾಹದಿಂದಿದ್ದ ವಸಂತ ಡೆಲ್ಲಿ ಹತ್ತಿರವಾದಂತೆ ಮಂಕಾಗಿ ಕಾಣಿಸಿದ್ಲು. ಕಷ್ಟವೂ ಸುಖವೂ ಒಂದು ತರಹ ಬಗ್ಗಿ ಹೋಗಿತ್ತು. ಒಂದೊಂದು ಸಲ ಬೇಸರ ತೋರಿಸಿದ್ರು ವಿಮಲಕ್ಕ ಸ್ವಂತ ಅಕ್ಕನಿಗಿಂತ ಹೆಚ್ಚಾಗಿ ಕಷ್ಟದ ಹೊತ್ತಿನಲ್ಲಿ ನೆರವಾಗಿದ್ರು. ಇನ್ಮುಂದೆ ಹೊಸ ಜಾಗದಲ್ಲಿ ಹೇಗಿರೋದು? ಊರು ಯಾವುದಾದ್ರೆ ಏನು, ಜನಗಳ ಸ್ವಭಾವ ಒಂದೇ ತಾನೆ. ಅಲ್ಲಿ ನೆರೆಹೊರೆಯವರಿಗೆ ತನ್ನ ವಿಚಾರವೆಲ್ಲ ಗೊತ್ತು. ಅವಳು ಚಿಕ್ಕವಳಾಗಿದ್ದಾಗಿಂದ ಇಂದಿನವರೆಗೂ ಎಲ್ಲ ಘಟನೆಗಳು ಅವರು ನೋಡುತ್ತಲೇ ಇದ್ದರು. ಆಗಾಗ ಕೊಂಕು ಕೂಹಕದ ಮಾತುಗಳು ಗಾಳಿಯಲ್ಲಿ ಹಾರಾಡುತ್ತಲೇ ಇರಲಿಲ್ವೇ? ಇನ್ನು ಈ ಜನಗಳ ಕುತೂಹಲಕ್ಕೆ ತಾನು ತನ್ನ ಮಗು ಆಹಾರವಾಗಬೇಕು. ಅದು ತಪ್ಪಿದ್ದೇ ಇಲ್ಲ. ಪ್ರಪಂಚದ ಯಾವ ಕೊನೆಗೆ ಹೋದರೂ ಎದುರಿಸಲೇಬೇಕಾದ ಸಮಸ್ಯೆ ಅದು. ಒಂದು ಮನೆಗೆ ಒಂದು ಸಂಸಾರ ಚೆನ್ನ. 4 ದಿನ ಅತಿಥಿ ಎಂದ್ಕೋಬಹುದು. ಕಾಯಂ ಆಗಿ ಮಗುವಿನೊಡನೆ ಅಣ್ಣನ ಮನೆಯಲ್ಲೇ ಉಳಿದ್ರೆ ಮನೆಯವರಿಗಿಂತ ನೆರೆಯವರೇ ಮುಂದಾಗಿ ನಾದಿನಿ ಯಜಮಾನರು ಎಲ್ಲಿ, ಯಾವಾಗ ಬರ್ತಾರೆ ಮೊದಲಾದ ಪ್ರಶ್ನೆಗಳನ್ನು ಎದುರಿಸಬೇಕು. ತನ್ನ ಬಾಳಿನ ನೋವಿನ ಕತೆ ಮತ್ತೊಮ್ಮೆ ಎಲ್ಲರ ಎದುರಿಗೆ ಕಂತೆ ಬಿಚ್ಚಬೇಕು. ಇಲ್ಲದಿದ್ದರೆ ಸುಳ್ಳಿನ ಸರ ಪೋಣಿಸಲು ಸಿದ್ಧವಾಗಿರಬೇಕು. ಅದು ಕಷ್ಟ. ಕುತೂಹಲ ಕೆರಳಿದ ಜನ ಮಕ್ಕಳನ್ನು ಕೆದಕಿಯಾದರೂ ತಮಗೆ ಬೇಕಾದ ಸುದ್ದಿ ತಿಳಿಯದೆ ಬಿಡೋದಿಲ್ಲ. ಕನಿಕರ, ಕಟಕಿ ಮಾತು, ಮತ್ತೊಮ್ಮೆ ಹಳೆಯದರ ಪುನರಾವೃತ್ತಿ. ಬಹಳ ಆಯಾಸವಾಗಿರಬೇಕಲ್ವಾ? ತಂಗಿಯ ಕಂದಿದ್ದ ಮುಖ ನೋಡಿ ರಮೇಶ್ ಪ್ರಶ್ನಿಸಿದ. ಅಂಥದ್ದಿಲ್ಲ, ನಿಮಗೆ ಯಾರಿಗೂ ಇಲ್ಲದ ಆಯಾಸ ನನಗ್ಯಾಕಾಗಬೇಕು? ವಸಂತ ಹಗುರವಾಗಿ ಹೇಳಿದ್ಲು. ಇನ್ನು ಕೆಲವು ಗಂಟೆ ಕಳೆದ್ರೆ ದೆಹಲಿ ಸಿಕ್ಬೋದು. ಮನೆಗೆ ಹೋಗಿ ಬಿಸಿ ಬಿಸಿ ಸ್ನಾನ ಮಾಡಿ ಊಟ ಮುಗಿಸಿ ಹಾಯಾಗಿ ಮಲಗಿಬಿಟ್ರೆ ಬೆಳಗಾಗುವ ಹೊತ್ತಿಗೆ ಅರ್ಧ ಆಯಾಸ ಹೋಗಿರುತ್ತೆ, ರಮೇಶ್ ಧೈರ್ಯ ಹೇಳಿದ. ಅವನ ಮಾತು ತನಗಾಗಿಯೇ ಆಡಿದಂತಿತ್ತು. ಪ್ರಯಾಣ ಅವನಿಗೂ ಬೇಸರ ತಂದಿತ್ತು. ಬಿಸಿ ಬಿಸಿ ಸ್ನಾನ ಊಟ ಯಾರು ಸಿದ್ಧ ಮಾಡಿರ್ತಾರೆ? ವಸಂತ ಅಚ್ಚರಿಯಿಂದ ಕೇಳಿದ್ಲು. ನನ್ನ ಸ್ನೇಹಿತನಿಗೆ 2 ತಿಂಗಳ ಹಿಂದೆಯೇ ಇಲ್ಲಿ ಕೆಲಸವಾಯಿತು. ಅವನ ಮನೆಯ ಹತ್ತಿರವೇ ನಮಗೂ ಮನೆ ಸಿಕ್ಕಿರೋದು. ಸಾಮಾನೆಲ್ಲ ಮನೆಯಲ್ಲಿ ಇಳಿಸ್ಬಿಟ್ಟು ನೆಟ್ಟಗೆ ಅವನ ಮನೆಗೆ ಹೋಗೋದು. ನಾಳೆಯಿಂದ ಹೊಸ ಮನೆಯಲ್ಲಿ ಸಂಸಾರ. ನಿನಗೆ ಗೊತ್ತಿರಲಿಲ್ವೇ? ದಾರಿ ಉದ್ದಕ್ಕೂ ಅದೇ ಮಾತು ಆಡಿದೆವು. ಇಲ್ಲ ಅಣ್ಣ, ನನಗೆ ಕೇಳಿಸ್ಲಿಲ್ಲ. 2ನೆಯ ಸಲ ಮಧುಚಂದ್ರಕ್ಕೆ ಹೊರಟವರಂತೆ ಸರಸರವಾಗಿ ಹೊರಟಿದ್ದ ರಮೇಶ್ ಸುಶೀಲರ ಮಾತುಗಳನ್ನು ವಸಂತ ಬೇಕೆಂದೇ ಆಲಿಸಿಕೊಂಡಿರಲಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುತ್ತಾ ಆದಷ್ಟು ದೂರವಾಗಿಯೇ ಇದ್ಲು. ಊರಿನಲ್ಲಿ ದೊಡ್ಡದಾಗಿದ್ದ ಮನೆಯಲ್ಲಿ ಇದ್ದು ಅಭ್ಯಾಸವಾಗಿದ್ದ ವಸಂತಾಳಿಗೆ ಅಣ್ಣನ ಮನೆ ನೋಡಿ ಸ್ವಲ್ಪ ಹೆದರಿಕೆಯೇ ಆಯಿತು. ಸರ್ಕಾರಿ ಅಧಿಕಾರಿಗಳಾಗಿ ಕಟ್ಟಿಸಿದ ಮನೆಗಳಲ್ಲಿ ಸುಮಾರಾಗಿ ದೊಡ್ಡದಾಗಿದ್ದ ಮನೆಯೇ ಅವನಿಗೆ ಸಿಕ್ಕಿದ್ರೂ ಅದು ಖಾಲಿಯಾಗಲು 1-2 ತಿಂಗಳು ಕಾಯಬೇಕಿತ್ತು. ಅದುವರೆಗೂ ಅಲ್ಲಿರಬಹುದೆಂದು ಗೆಳೆಯ ತನ್ನ ಮನೆಗೆ ಸಮೀಪವಾಗಿದ್ದ ಆ ಮನೆಯನ್ನು ಅವಸರದಲ್ಲಿ ಹಿಡಿದಿದ್ದ. ಮನೆಯಲ್ಲಿ ಇದ್ದಿದ್ದು ಒಂದೇ ರೂಮು. ಇನ್ನೊಂದು ಅಜಾರದಂತಿದ್ದುದು ಬಂದವರು ಉಳಿದುಕೊಳ್ಳಲು, ಮನೆಯವರು ಕೂತು ಮಾತನಾಡಲು ಎಲ್ಲದಕ್ಕೂ ಅದೇ. ರಾತ್ರಿ ಮಕ್ಕಳ ಜೊತೆ ವಸಂತ ಮಲಗುತ್ತಿದ್ದುದು ಅಲ್ಲೇ. ಏನೆಂದರೆ ಆ ಮನೆಯಲ್ಲಿ ಏಕಾಂತ ಸಾಲದು. ಇದ್ದ 1 ರೂಮಿನಲ್ಲಿ ಪೆಟ್ಟಿಗೆಗಳು, ಎಲ್ಲರ ಬಟ್ಟೆಗಳು ಅಡಕವಾಗಬೇಕಾಗಿತ್ತು. 2 ಮಕ್ಕಳಾಗಿದ್ದರೂ ದಾಂಪತ್ಯದ ಹೊಸತನವನ್ನು ಉಳಿಸ್ಕೊಂಡಿದ್ದು ಅವರಿಬ್ಬರು ಹುಡುಗರಂತೆ ಆಡುತ್ತಿದ್ದರು. ನೋಟದಲ್ಲಿ, ನಡೆ, ನುಡಿಗಳಲ್ಲಿ ಪ್ರಣಯದ ಕಾವು ಹೆಣೆದುಕೊಂಡಿತ್ತು. ಹಳೆತನದ ಶೀತಲ ಗಾಳಿ ಎಲ್ಲೂ ಸುಳಿದಿರಲಿಲ್ಲ. ಸುಶೀಲ ಸರಳ ಸ್ವಭಾವದವಳು. ಯಾವಾಗಲೂ ನಗುತ್ತಲೇ ಇದ್ದು ಎಲ್ಲರನ್ನು ನಗಿಸೋದು. ನಾದಿನಿಯ ಬಗೆಗಂತೂ ಎಲ್ಲಿಲ್ಲದ ಅನುಕಂಪ. ಒಂದು ಗಳಿಗೆ ಅವಳ ಮುಖ ಬಾಡಿದಂತಿದ್ದ. ಸಹಿಸಲು ಅವಳಿಗೆ ಏನಾದರೂ ಕೆಲಸ ಹಚ್ಚಿ ಮನಸ್ಸು ಬೇರೆ ಕಡೆ ತಿರುಗುವಂತೆ ಮಾಡ್ತಿದ್ಲು. ಮಧ್ಯಾಹ್ನವೆಲ್ಲ ಅತ್ತಿಗೆಯನ್ನು ಮಕ್ಕಳನ್ನು ಕೂರಿಸ್ಕೊಂಡು ವಸಂತ ಕನ್ನಡ ಕಲಿಸುವಳು. ಕೈಯಲ್ಲಿ ಸೂಜಿ ಹಿಡಿದ್ರೆ ಸುಶೀಲಾಗೆ ಎದುರೇ ಇಲ್ಲ. ಸ್ವಲ್ಪವೂ ಬೇಸರವಿಲ್ಲದೆ ಮಕ್ಕಳ ಬಟ್ಟೆಗಳನ್ನು ಹೊಲಿಯೋದು, ಕಸೂತಿ ಹಾಕೋದು. ಗೋಪಿಬಾಯಿಯ ಬಳಿ ಕಲಿತಿದ್ದ ಹೊಲಿಗೆ ಅತ್ತಿಗೆಯ ಸಹವಾಸದಲ್ಲಿ ಚೆನ್ನಾಗಿ ಮುಂದುವರಿಯಿತು. ಇಬ್ಬರು ಅಡಿಗೆ ಮನೆಯಲ್ಲಿ ಸೇರ್ಕೊಂಡು ದಿನವೂ ಒಂದೊಂದು ಬಗೆಯ ಹೊಸ ತಿಂಡಿ ಮಾಡಲು ಪ್ರಯತ್ನಿಸುತ್ತಾ ಸಡಗರ ಪಡುವರು. ಗಲಾಟೆಯೋ ಗಲಾಟೆ. ಹೊಸ ತಿಂಡಿ ಚೆನ್ನಾಗಿದ್ರೆ ನಗು, ರುಚಿ ಕೆಟ್ಟು ಹೋದರೆ ಅದಕ್ಕೂ ನಗು. ಹೀಗೆ ದಿನ ಸ್ವೀಟ್ಸ್ ತಿಂದರೆ ಆಯಿತು, ನನ್ನ ಫಿಗರ್ಗೇನು ಗತಿ? ಸುಶೀಲ ಹೆದರಿದ್ರೂ ಮಾಡೋದನ್ನು ಬಿಡಲಿಲ್ಲ. ಬೆಳಗಿನ 9 ಗಂಟೆಗೆ ಏನೋ
ಕೆಲಸವಿದ್ರೂ ಅದನ್ನು ಅಲ್ಲಿಗೆ ಬಿಟ್ಟು ವಸಂತ ಬೀದಿಯ ಬಾಗಿಲಿಗೆ ಬರುವಳು. ಅಂದು ಅಂಚೆಯವನು ಬರುವ ಹೊತ್ತು. ದಿನವೂ ಅವಳಿಗೆ ಕಾಗದ ಬರೆಯುವವರು ತಾನೇ ಯಾರು? ಯಾವ ನಿರೀಕ್ಷೆಯಿಂದ ತಾನು ಅಲ್ಲಿ ನೆಲಕ್ಕೆ ಕೀಲಿಸಿದಂತೆ ನಿಂತಿರುವೆನೆಂದು ಅವಳಿಗೆ ಸರಿಯಾಗಿ ತಿಳಿದಿರಲಾರದು. ಆದರೂ ಯಾವುದೋ ಮೋಡಿಗೆ ಒಳಗಾದವಳಂತೆ ಮಂತ್ರದಿಂದ ಎಳೆದಂತೆ ಅಲ್ಲಿ ಹೋಗಿ ಎತ್ತರವಾಗಿ ಬೆಳೆದಿದ್ದ ದಾಸವಾಳದ ಕೊಂಬೆಯನ್ನು ಹಿಡಿದು ನಿಲ್ಲುತ್ತಿದ್ಲು. ಎದುರಿಗೆ ಕಣ್ಕುಕ್ಕುವ ತೀಕ್ಷ್ಣವಾದ ಬಿಸಿಲು. ಕೆಲವೇ ನಿಮಿಷಗಳಲ್ಲಿ ಮುಖ ಕೆಂಪಾಗಿ ಹಣೆಯ ಮೇಲೆ ಬೆವರಿನ ಸಾಲು ಕಾಣಿಸಿಕೊಂಡ್ರೂ ಅವಳಿಗೆ ಒಳಗೆ ಹೋಗಬೇಕು ಎನಿಸುತ್ತಿರಲಿಲ್ಲ. ಬೀದಿಯ ಕೊನೆಯಲ್ಲಿ ಅಂಚೆಯವನು ಮುಖ ಕಂಡಾಗ ಅವಳ ಹೃದಯದ ಬಡಿತ ಜೋರಾಗೋದು. ಅವಳು ನಿಂತಿರೋದನ್ನು ಗಮನಿಸದೆ ಅವನು ಗಡಿಬಿಡಿಯಿಂದ ಮುಂದೆ ಹೋಗುತ್ತಿದ್ದ. ಅವರ ಮನೆಗೆ ಕಾಗದ ಇದ್ದ ದಿನ ಅವಳ ಮುಂದೆ ಹಿಡಿದು ನಿರ್ವಿಕಾರಕವಾಗಿ ಮುಂದಕ್ಕೆ ಸಾಗೋದಿತ್ತು. ಆ ಹುಡುಗಿ ಕಾಗದಕ್ಕೆ ಕಾದು ನಿಂತಿರುವಳೆಂದು ಅವನಿಗೆ ತೋರಿರಲಾರದು. ಕಾಗದ ಹಂಚೋದಷ್ಟೇ ಅವನ ಕೆಲಸ. ಊರಿನಲ್ಲಿ ಹೀಗೆ ಕಾಗದಕ್ಕಾಗಿ ಕಾಯುತ್ತಿದ್ರೂ ಅಲ್ಲಿ 2 ಹೊತ್ತು ಬರುತ್ತಿದ್ದ ಅಂಚೆಯವರಿಗೆ ಅವಳ ಪರಿಚಯ ಚೆನ್ನಾಗಿಯೇ ಇತ್ತು. ದೂರದಿಂದಲೋ ನಗುಮುಖದಿಂದ ಕೈ ಆಡಿಸಿ ಇಲ್ಲವೆಂದು ಸೂಚಿಸುತ್ತಿದ್ದ ಅವನು ಅವಳಿಗೆ ಕಾಗದ ಯಾರು ಬರಿಬೇಕು ಅದು ತಿಳಿದಿದ್ದೆ. ಆದರೂ ಶಿವಸ್ವಾಮಿ ಹೇಳದೆ ಕೇಳದೆ ಹೊರಟು ಓದಿದ್ದನೆಂದು ಒಂದಲ್ಲ ಒಂದು ದಿನ ಅವನ ಕಡೆಯಿಂದ ಏನಾದರೂ ಸಮಾಚಾರ ಬರಬಹುದೆಂದು ಆಸೆ ಹೃದಯದ ಆಳದಲ್ಲಿ ಬೇರ್ಬಿಟ್ಟಿತು. ವರ್ಷಗಳು ಹುರುಳಿದ್ರೂ ಅದು ಒಣಗಿ ಹೋಗಿರಲಿಲ್ಲ. ದೆಲ್ಲಿಯ ಹವಾ ಒಗ್ಗಿಲ್ಲವೆಂದು ಏನೋ ಈಗಿನ ಸುಶೀಲ ಮೈ ಸರಿಯಿಲ್ಲವೆಂದು ವಿಶ್ರಾಂತಿಯಲ್ಲೇ ಇದ್ಲು. ಸ್ವಲ್ಪ ಹೆಚ್ಚು ಕಡಿಮೆ ಮನೆಯ ಕೆಲಸವೆಲ್ಲ ವಸಂತಾಳ ಹೆಗಲಿಗೆ ಜಾರಿದೆ. ಆದ್ರೇನು, ಕೆಲಸಕ್ಕೆ ಹೆದರುವ ಚೇತನವಲ್ಲ ಅವಳದು. ಎಷ್ಟೇ ಆಯಾಸವಾಗಿದ್ರೂ ಅತ್ತಿಗೆ ನಗುನಗುತ್ತಾ ಮಾತನಾಡಿದಾಗ ಅವಳ ಆಯಾಸವೆಲ್ಲ ಮರೆಯಾಗೋದು. ಅತ್ತಿಗೆಯ ನಡೆನುಡಿಗಳಲ್ಲಿ ದಿನದಿನವೂ ಹೊಸತನ ಕಾಣ್ಬರ್ತಿತ್ತು. ಅವಳು ಗಂಡನನ್ನು ರಮೇಶ್ ಡಾರ್ಲಿಂಗ್ ಎಂದು ಬಾಯಿ ತುಂಬ ಕರಿತಿದ್ಲು. ಊರಿನಲ್ಲಿ ಹಿರಿಯರ ಎದುರಿಗೆ ಕರೆಯಲಾಗದಿದ್ರೂ ರೈಲಿನಲ್ಲಿ ಪ್ರಯಾಣ ಮಾಡುವಾಗಲೇ ಆ ಸಂಬೋಧನೆಯನ್ನು ಗಮನಿಸಿ ವಸಂತ ಆಶ್ಚರ್ಯಪಟ್ಲು. ಡಾರ್ಲಿಂಗ್ ಎಂದು ಅವಳು ರಾಗವಾಗಿ ಕರೆದಾಗ ಕೋಗಿಲೆಯ ಇಂಚರವನ್ನು ಕೇಳಿದ ಅನುಭವವಾಗ್ತಿತ್ತು. ಆ ಕೂಗಿಗೆ ರಮೇಶನ ಮುಖ ಅರಳುತ್ತಿತ್ತು. ಚೆಲುವೆಯಾದ ಮಡದಿಯ ಒಡನಾಟದಲ್ಲಿ ಅವನು ಪ್ರಪಂಚವನ್ನೇ ಮರೆಯುತ್ತಿದ್ದ. ಎಂತಹ ಪುಣ್ಯಶಾಲಿ ಈ ಅತ್ತಿಗೆ! ಚೆಲುವು, ಒಲವಿನ ಗಂಡ, ಮುದ್ದು ಮಕ್ಕಳು, ತನ್ನದೇ ಆದ ಸಂಸಾರ, ಅದನ್ನು ಸುಲಲಿತವಾಗಿ ನಡೆಸುವ ಅನುಕೂಲ. ಇನ್ನು ಸ್ನೇಹಿತರಂತೂ ಲೆಕ್ಕವೇ ಇಲ್ಲ. ಇಷ್ಟು ಜನಕ್ಕೆ ಈ ಭಾಗ್ಯ ದೊರೆತಿತು. ವಸಂತ ಅರಳಿದ ಕಣ್ಗಳಿಂದ ಅತ್ತಿಗೆಯ ಸೌಭಾಗ್ಯವನ್ನು ಕುರಿತು ಯೋಚಿಸುತ್ತಿದ್ಲು. ವಿಮಲಕ್ಕನದು ಒಳ್ಳೆಯ ಸಂಸಾರವೇ. ಆದರೂ ಇಲ್ಲಿ ಏನೋ ಹೊಸತನ ಇದೆ. ಅದನ್ನು ಹೇಗೆ ಎಂದು ಹೇಳಲು ಬರುವಂತಿಲ್ಲ. ಜೋಡಿ ಹಕ್ಕಿಗಳಂತೆ ನಲಿಯುವ ಅವರ ನಡುವೆ ಇರಲು ವಸಂತಾಳಿಗೆ ಸಂಕೋಚ. ಅವಳು ಮಕ್ಕಳ ನೆವೆ ಮಾಡಿಕೊಂಡು ಆದಷ್ಟು ದೂರವಾಗಿ ಇರುವಳು. ಸಂಜೆ ಮಕ್ಕಳನ್ನು ಕಟ್ಕೊಂಡು ಮನೆಯ ಹತ್ತಿರ ಇದ್ದ ಪಾರ್ಕಿಗೆ ಹೋಗಿ ಕತ್ತಲಾಗುವವರೆಗೂ ಇದ್ದು ಬರುವಳು. ಗಂಡ ಹೆಂಡತಿ ಆರಾಮವಾಗಿ ಸುತ್ತಾಡಿ ಬರಲು ಅವಕಾಶ ಮಾಡಿಕೊಡುವಳು. ಅಲ್ಲಿಗೆ ಬರುವ ಅನೇಕ ಮಕ್ಕಳ ಮನೆಯವರು ಪರಿಚಯವಾಗಿತ್ತು. ಗೋಪಿಬಾಯಿಯ ಬಳಿ ಕಲಿತ ಹಿಂದಿಯಿಂದ ಈಗ ಅವಳಿಗೆ ಹೆಚ್ಚು ಉಪಯೋಗ. ಧಾರಾಳವಾಗಿ ಎಲ್ಲರೊಡನೆ ಮಾತನಾಡಿ ಆ ಭಾಷೆಯ ಮೇಲೆ ಹಿಡಿತ ಬಂದಿದೆ. ನೆರೆಹೊರೆಯವರು ಗುರುತಾಗಿ ಇವಳನ್ನು ಕಂಡಾಗ ಗುರುತಿನ ನಗೆ ಬೀರಿ ಬಾಯಿ ತುಂಬ ಮಾತನಾಡಿಸಿದಾಗ ಅವಳು ಅಷ್ಟೇ ಸಂತೋಷದಿಂದ ಒಂದು ಗಳಿಗೆ ನಿಂತು ಹೊರಟವಳು. ಒಂದು ದಿನ ಸುಶೀಲ ನಗುತ್ತಲೇ ಹೇಳಿದ್ಲು, ವಸಂತ, ಮೊನ್ನೆ ಖಾಲಿ ಆಯ್ತಲ್ಲ ಆ ಕೊನೆ ಮನೆಗೆ ಬರೋದು ಬೆಂಗಳೂರಿನವರಂತೆ. ನಿಮ್ಮಣ್ಣ ಹೇಳಿದ್ರು. ಕನ್ನಡ ಮಾತನಾಡೋರು ಒಬ್ಬರು ಬಂದರೆ ಒಳ್ಳೆಯದಲ್ವಾ? ನಿಮಗೂ ಬೇಜಾರು? ವಸಂತ ಒಂದು ಕ್ಷಣ ಅತ್ತಿಗೆಯ ಮುಖವನ್ನು ದಿಟ್ಟಿಸಿ, ನನಗ್ಯಾಕೆ ಬೇಜಾರು, ನಾನು ಸಂತೋಷವಾಗಿಯೇ ಇದ್ದೀನಿ ಎಂದ್ಲು. ದಿಲೀಪ್, ರಾಜೀವ್ ಇಬ್ಬರು ಅತ್ತೆ ಎಂದು ಮೇಲೆ ಅವಳಿಗೆ ಬಲವಾಗಿ ಅಂಟಿಕೊಂಡಿದ್ರು. ಅವರಿಬ್ಬರು ಜೊತೆ ಸುಮಾ ಹತ್ತಿರ ಇದ್ದ ನರ್ಸರಿ ಶಾಲೆಗೆ ಹೋಗುತ್ತಿದ್ಲು. ಬೆಳಗ್ಗೆ 8ಕ್ಕೆ ಆರಂಭವಾದ ಶಾಲೆ ಮಧ್ಯಾಹ್ನ 1 ಗಂಟೆಗೆ ಮುಗಿದ್ರೆ ಮತ್ತೆ ನಾಳೆಯವರೆಗೆ ಮನೆಯಲ್ಲಿ ಮಕ್ಕಳ ಗದ್ದಲವೂ ಗದ್ದಲ. ಶಾಲೆಯಿಂದ ಬಂದ ಹುಡುಗರಿಗೆ ತಿಂಡಿ, ಹಾಲು, ಹಣ್ಣು ಉಪಚಾರವಾದ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ. ಆಮೇಲೆ ಅವರನ್ನು ಮುಂದೆ ಕೂರಿಸಿಕೊಂಡು ವಸಂತ ಪಾಠ ಹೇಳ್ಕೊಡುವಳು. ಬೇಸರವಿಲ್ಲದೆ ಮನೆಗೆ ಕೊಟ್ಟಿದ್ದ ಪಾಠಗಳನ್ನೆಲ್ಲ ಬರೆಸುವಳು. ಒಂದು ದಿನ ಆ ಗುಂಪಿಗೆ ಇನ್ನೊಬ್ಬ ಹುಡುಗ ಸೇರಿದ.
ಅವನನ್ನು ಸುಶೀಲಾನೇ ಕೈ ಹಿಡ್ಕೊಂಡು ಕರ್ಕೊಂಡು ಬಂದ್ಲು. ವಸಂತ, ನಿನಗೆ ಇನ್ನೊಬ್ಬ ಶಿಷ್ಯ ಸಿಕ್ಕಿದ್ದಾನೆ. ಈ ಪುಟ್ಟು ಯಾರು ಸುಶೀಲಕ್ಕ? ನಮ್ಮ ಮನೆ ಮುಂದಿನ ಸಾಲಿನಲ್ಲಿ ಇದ್ರಲ್ಲ ಮಿಸಸ್ ಮಾಥುರ್, ಅವರ ಮಗ. ಗಂಡ ಹೆಂಡತಿ ಇಬ್ಬರು ಕೆಲ್ಸಕ್ಕೆ ಹೋಗ್ತಾರೆ. ಈ ತುಂಟನನ್ನು ನೋಡ್ಕೊಳ್ಳೋರು ಯಾರು? ಬೆಳಿಗ್ಗೆ ಸ್ಕೂಲಿಗೆ ಹೋಗಿ 1ಕ್ಕೆ ಬಂದ್ಬಿಡ್ತಾನೆ. ಅವರಮ್ಮ ಮನೆಗೆ ಬರೋದು 5ಕ್ಕೆ. ಅದುವರೆಗೂ ಇವನ ಕಾಲು ಮನೆಯಲ್ಲಿ ನಿಲ್ಲಲ್ಲ. ಬೀದಿಗೆ ಹೋದರೆ ಕಾರು ಗಾಡಿ. ಇವನಿಗೆ ಏನು ಕಲಿಸೋದು? ಏನಾದರೂ ಸರಿ, ಕಲಿಸೋದು ಮುಖ್ಯವಲ್ಲ. ಅವನನ್ನು ನೋಡಿಕೊಂಡ್ರೆ ಸಾಕು. ಒಂದು ಕಾಗದದ ಚೂರು ಬಣ್ಣ ಕೊಟ್ಟರೆ ಗೀಚುತ್ತಾ ಕೂತಿರ್ತಾನೆ. ಸ್ವಲ್ಪ ಅಕ್ಷರ ಕಲಿತಾನೆ. ಇವನ್ನ ನೋಡಿಕೊಂಡ್ರೆ ಪುಣ್ಯ ಬರುತ್ತೆ ಎಂದರು. ಆಕೆ, ನಿನಗೇನು ಹುಚ್ಚು? ತೊಂದರೆ ಆಗಲ್ಲ ಅಲ್ವೇ? ಸುಶೀಲಾ ನಗು ನಗುತ್ತಾ ನಯವಾಗಿ ಹೇಳಿದ್ಲು. ಬರಲಿ ಪಾಪ, ಅದಕ್ಕೂ ಕಲಿಸಿದ್ರಾಗುತ್ತೆ. ವಸಂತ ಒಪ್ಪಿಗೆ ಕೊಟ್ಲು. ಬೆಂಗಳೂರಿನಿಂದ ಬಂದ ಕೇಶವಮೂರ್ತಿಯ ಮನೆಯವರು ಇವರಿಗೆ ಬೇಗ ಪರಿಚಿತರಾದರು. ಮೂರ್ತಿಯವರ ಹೆಂಡತಿ ಯಶೋಧ 1-2 ದಿನಕ್ಕೆ ಇವರನ್ನು ಹುಡ್ಕೊಂಡು ಬಂದ್ಲು. ಕನ್ನಡ ಮಾತನಾಡುವ ಜನ ಹತ್ತಿರ ಇರೋದು ಅವಳಿಗೆ ತಿಳಿದಾಗ ಸಂತೋಷವಾಯಿತು. ಮಕ್ಕಳಿಲ್ಲದ ಅವಳಿಗೆ ಗಂಡ ಕೆಲಸಕ್ಕೆ ಹೋದ್ಮೇಲೆ ಹೊತ್ತು ಕಳೆಯೋದು ಸಮಸ್ಯೆಯಾಗಿತ್ತು. ವಸಂತಳೊಡನೆ ಅವಳ ಗೆಳೆತನ ಬೇಗ ಬೆಳೆಯಿತು. ನೆರೆಹೊರೆಯವರೊಂದಿಗೆ ಬಾಯಿ ತುಂಬ ಮಾತನಾಡಿದರೂ ಯಾರೊಡನೆಯೂ ಅವಳಿಗೆ ಆತ್ಮೀಯತೆ ಬೆಳೆದಿರಲಿಲ್ಲ. ಅಲ್ಲದೆ ಯಾರ ಮನೆಗೂ ಹೋಗಬೇಕು ಎನಿಸಲಿಲ್ಲ ಅವಳಿಗೆ. ಪುಟ್ಟ ಸುಮ ಯಶೋದಮ್ಮನ ಹಿಂದೆ ಓಡಾಡಿ ಹೋಗುತ್ತಿದ್ದರಿಂದ ಅವಳನ್ನು ಅನುಸರಿಸಿ ವಸಂತ ಹೋಗಲೇಬೇಕಾಯಿತು. ಇಬ್ಬರು ಮನಸ್ಸು ಬಿಚ್ಚಿ ಮಾತನಾಡುವರು, ಕಷ್ಟ ಸುಖ ಹೇಳ್ಕೊಳ್ಳುವರು. ವಸಂತಳ ವಿಚಾರವನ್ನೆಲ್ಲ ತಿಳ್ಕೊಂಡ ಯಶೋಧ ಅವಳನ್ನು ಅತೀರ್ವ ಅನುಕಂಪದಿಂದ ಕಾಣುವಳು. ಇದ್ದಕ್ಕಿದ್ದಂತೆ ಸುಶೀಲಾ ಮತ್ತೆ 3 ಮಕ್ಕಳನ್ನು ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸಿ, ತಗೊಮ್ಮ, ಇವರನ್ನು ನಿನ್ನ ಬಳಗಕ್ಕೆ ಸೇರಿಸ್ಕೊ ಎಂದಾಗ ವಸಂತ ಸ್ವಲ್ಪ ಆಶ್ಚರ್ಯದಿಂದ, ಇವರೆಲ್ಲ ಯಾರು? ಆಟಕ್ಕೆ ಬಂದಿದ್ದಾರೆಯೇ ಎಂದ್ಲು. ಇವರು ನಿನ್ನಲ್ಲಿ ಶಿಷ್ಯರಾಗಲು ಬಂದಿದ್ದಾರೆ. ಎಲ್ಲ ದಿಲೀಪನ ಕ್ಲಾಸಿನವರೇ. ಅವನಿಗೆ ಹೇಳ್ಕೊಡುವಾಗ ಹಾಗೆ ಇವರ ಕಡೆಗೂ ಗಮನ ಕೊಟ್ಟರೆ ಸಾಕು. ತಪ್ಪು ಬರೆದಿದ್ರೆ ತಿದ್ದೋದು ಕಷ್ಟವೇ? ಎಂಥ ಮುದ್ದಾದ ಮಕ್ಕಳು ನೋಡು, ನಿನ್ನೆ ನೋಡ್ತಾ ಇವೆ. ನಿಜ, ಹುಡುಗರು ಅವಳನ್ನೇ ನೋಡ್ತಾ ಇದ್ವು. ಟೊಮ್ಯಾಟೊ ಹಣ್ಣಿನಂತೆ ಹುಬ್ಬಿದ ಕೆನ್ನೆಯ ದುಂಡು ಮೈಕಟ್ಟಿನ ಮಕ್ಕಳು. ಆಗಲಿ, ತನಗೂ ಕೇಳಿಸಿದಷ್ಟು ಮೆಲ್ಲಗೆ ಹೇಳಿದ್ಲು ವಸಂತ. ಆ ನಗುವನ್ನು ಎದುರಿಸುವ ಶಕ್ತಿ ತಾನೇ ಎಲ್ಲಿತ್ತು ಅವಳಿಗೆ. ಮಾರನೆಯ ದಿನ ಬೇಗ ಮನೆಗೆ ಬಂದ ರಮೇಶ, ವಸಂತ, ಇದೇನು ಸ್ಕೂಲ್ ತೆರೆದ ಹಾಗಿದೆಯಲ್ಲ ಎಂದು ಕೇಳ್ದ. ಒಳಗಡೆ ಇದ್ದ ಸುಶೀಲಾ ಓದುತ್ತಿದ್ದ ಕಾದಂಬರಿಯನ್ನು ಒಂದು ಪಕ್ಕಕ್ಕೆ ಹಾಗೆ ನಗುವಿನ ಹಸ್ರದೊಂದಿಗೆ ಸಜ್ಜಾಗಿಯೇ ಬಂದ್ಲು. ಒಳ್ಳೆಯ ಸ್ಕೂಲಿನ ಹಾಗೆ ಕಾಣಿಸ್ತಾ ಇತ್ತು ಅಲ್ವಾ? ಎಂತಹ ಮುದ್ದಾದ ಮಕ್ಕಳು. ವಸಂತನಿಗೆ ಮಕ್ಕಳೆಂದರೆ ಇಷ್ಟ. ಅವಕ್ಕೂ ಅಷ್ಟೇ, ಅಕ್ಕರೆಗೆ ಇರುವೆ ಮುತ್ತುವ ಹಾಗೆ ಅವಳಿಗೆ ಮುತ್ಕೊತಾರೆ. ನಾನು ಕರೆದ್ರೂ ನನ್ನ ಹತ್ರ ಬರೋಗಿಲ್ಲ. ನನ್ನ ಮಕ್ಕಳೇ ಬರಲ್ಲ ಅತ್ತೆ ಅಂತ ಅವಳನ್ನೇ ಕೇಳ್ತಾರೆ ಎಲ್ಲದಕ್ಕೂ. ಇನ್ನು ಬೇರೆಯವರ ಮಕ್ಕಳು ಬಂದರೆ ಅದೇನೋ ಮೂಡಿಯೋ ಅವಳ ಹತ್ರ. ಪಾಠ ಮುಗಿದ್ರೂ ಮನೆಗೆ ಹೋಗಲ್ಲ, ಪಾರ್ಕಿಗೂ ಅವಳೊಂದಿಗೆ ಹೋಗ್ತಾರೆ. ರಮೇಶ್ ಸುಮ್ಮನಾದ. ವಸಂತಾಳಿಗೆ ಬಾಯಿ ತೆರೆಯಲು ಅವಕಾಶವೇ ಸಿಗಲಿಲ್ಲ. ಹೌದು, ಈಗ ವಸಂತಾಳಿಗೆ ನನ್ನದು ಎಂದುಕೊಳ್ಳಲು ಹೊತ್ತೇ ಇಲ್ಲ. ಅಷ್ಟು ತುಂಟ ಮಕ್ಕಳನ್ನು ಸುಧಾರಿಸ್ಕೊಂಡು ಮನೆಗೆ ಬರುವ ಹೊತ್ತಿಗೆ ಸುಸ್ತಾಗಿ ಮಲಗೋಣವೆನಿಸುತ್ತಿತ್ತು. ವಸಂತ ಬಂದ ಹೊತ್ತರಲ್ಲಿ ಒಂದು ದಿನ ಅಣ್ಣನನ್ನು ಕೇಳಿದ್ಲು. ರಮೇಶ್ ಅಣ್ಣ, ನನ್ನನ್ನು ಊರಿಗೆ ಕಳಿಸೋದು ಯಾವಾಗ? ಯಾಕೆ, ದೆಹಲಿ ಬೇಜಾರಾಯಿತೆ? ಬೇಜಾರು ಎಂತ ಹೇಳಲ್ಲ, ದೆಹಲಿ ಚೆನ್ನಾಗೇ ಇದೆ. ಆದರೂ ಹೋಗಬೇಡ್ವೆ, ಸ್ವಲ್ಪ ದಿವಸ ಇದ್ದು ಬರುವುದಾಗಿ ಹೇಳಿದೆ. ಓ, ಅಷ್ಟೇ ತಾನೇ, ಹೋದ್ರಾಯ್ತು. ನಾನು ಅಣ್ಣನಿಗೆ ಕಾಗದ ಹಾಕಿದ್ದೀನಿ. ಅಷ್ಟು ದೂರದಿಂದ ಬಂದು ಇಲ್ಲಿ ಏನು ನೋಡದೆ ಹೋಗ್ತೀಯಾ? ಆಗ್ರಹಕ್ಕೆ ಹೋಗಿ ತಾಜ್ ಮಹಲ್ ನೋಡಬೇಡ್ವೆ? ಬೇರೆ ಬೇರೆ ದೇಶಗಳಿಂದ ಬಂದು ನೋಡ್ತಾರೆ. ನಾವು ಒಂದು ಸಲ ರಜಾ ಹಾಕಿ 1 ವಾರ ತಿರುಗಿ ಬರೋಣ. ಆಗ್ರಾ, ಮಧುರಾ, ಗೋಕುಲ, ಬೃಂದಾವನ ಎಲ್ಲ ನೋಡಬೇಕಾದದ್ದೇ. ವಸಂತಾಲ ಬಾಯಿ ಕಟ್ಟಿತು. ಸುಶೀಲಾ ಏನು ಹೇಳದೆ ನಗು ತುಳುಕಿಸಿದ ಅಣ್ಣ ತಂಗಿಯರ ಮಾತಿಗೆ ಮೌನ ಪ್ರೇಕ್ಷಕಳಾಗಿ ನಿಂತಿದ್ಲು. ತಿಂಗಳುಗಳು ಉರುಳಿದವು. ಆ ಅವಕಾಶ ಒದಗಲೇ ಇಲ್ಲ. ಒಂದು ದಿನ ಕುತುಬ್ ಮಿನಾರ್ ನೋಡಿ ಬರೋಣ, ಅದು ಅಲ್ಲೇ ಇರೋದು. ಹತ್ತಿರ ಇರೋದನ್ನು ಮೊದಲು ಮುಗಿಸೋಣ, ದೂರದ್ದು ಹಿಂದಿನಿಂದ ಎಂದ ರಮೇಶ್. ಅದರಂತೆ ಹೊರಟಿದ್ದಾಯಿತು. ಭಾನುವಾರವಾದದ್ದರಿಂದ ಅಲ್ಲಿ ಜನ ಹೆಚ್ಚಾಗಿದ್ರು.
ದೊಡ್ಡ ದೊಡ್ಡ ಮರಗಳು ಇದ್ದು ಬಿಸಿಲಿನ ತಾಪ ಅಷ್ಟಾಗಿ ಕಾಣುತ್ತಿರಲಿಲ್ಲ. ನೋಡಿದವರು ಬೆರಗಾಗುವಂತೆದ್ದ ಕುತುಬ್ ಮಿನಾರ್ ನೀಲಿ ಗಗನಕ್ಕೆ ಮುಟ್ಟುವಂತೆ ಹೆಮ್ಮೆಯಿಂದ ತಲೆ ಎತ್ತಿ ನಿಂತಿತ್ತು. ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋಗುತ್ತಿದ್ರು. ಮೊದಲೇ ಹತ್ತಿದವರು ಅಲ್ಲಿ ಸ್ವಲ್ಪ ಹೊತ್ತು ನಿಂತಿದ್ದು ಕೆಳಗೆ ಇಳಿಯುತ್ತಿದ್ರು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.